ಎಷ್ಟು ಧೈರ್ಯ ನಿನಗೆ? ಆ ಕಡೆ ಬೀಸೋ ಗಾಳನು ಇದ್ ಕಡೆ ಬರಬಾರ್ದು ಅಂತ ಅನ್ಕೊಂಡಿರೋ ನಾನು ಅಂತಾದ್ರಾಗೆ ಆ ಮನೆಗೆ ಹೋಗಿ ಬಂದಿದ್ಯಾ ನೀನು? ಬಿಡು ತಾತ, ಯಾಕೆ ಅವ್ರನ್ನ ತಡಿತ್ಯಾ? ಹೊಡೀಲಿ ಬಿಡು. ನಾನ್ ಯಾಕೆ ಮಾಮ ಮನೆಗೆ ಹೋಗ್ಬಾರ್ದು? ಮಾತಾಡಿ ಮಾಮ, ಯಾಕೆ ಹೋಗ್ಬಾರ್ದು? ದ್ವೇಷ ನಿಮ್ಗೂ ಅವ್ರಿಗೂ ಅಷ್ಟೇ, ನನಗಿಲ್ವಲ್ಲ. ಅನ್ಸೂಯ, ಬುದ್ಧಿ ಐತೆ ಮಗನಿಗೆ. ಇವಂತವ ಮಾತಾಡೋದಕ್ಕೆ ನಾವೇ ಎದುರ್ಕತೀವಿ ಅಂತದ್ರಾಗ ನೀನು ಅದೇ ನೀವೆಲ್ಲ ಮಾಡ್ತಿರೋ ದೊಡ್ಡ ತಪ್ಪು. ಮಾತಾಡದೆ ಸುಮ್ನೆ ಇರೋದ್ರಿಂದ ಇವ್ರು ಮಾಡ್ತಿರೋ ತಪ್ಪು ಅರ್ಥ ಆಗ್ತಿಲ್ಲ. ದೇವಸ್ಥಾನದಂತ ಮನೆ, ದೇವ್ರಂತ ಮನುಷ್ಯರು, ಹಾಲ್ನಂತ ಗುಣ, ಪ್ರೀತಿ ವಾತ್ಸಲ್ಯ ಮನೆಯಲ್ಲಿ ತುಂಬಿ ತುಳುಕ್ತಾ ಇದೆ. ಅದನ್ನೆಲ್ಲ ಅನುಭವಿಸಕ್ಕಾಗದೆ ದೂರ ಇರೋದು ಇವ್ರ ಕರ್ಮ. ನಮ್ಮನ್ನೆಲ್ಲ ಹೋಗ್ಬೇಡಿ ಅಂತ ಯಾಕೆ ತಡಿಬೇಕು? ಒಂದ್ ಕಡೆ ಹೋಗ್ಬಾರ್ದು ಬರ್ಬಾರ್ದು ಅಂತ ನಿರ್ಧಾರ ತಗೊಳಕ್ ಇವ್ರಿಗೆ ಎಷ್ಟು ಸ್ವಾತಂತ್ರ್ಯ ಇದೆಯೋ ಅಷ್ಟೇ ಸ್ವಾತಂತ್ರ್ಯ ನಮಗೂ ಇದೆ. ಮೂರು ಹೊತ್ತು ಅವ್ರನ್ನ ಹೊಡೆ ಇವ್ರನ್ನ ಬಡಿ ಇದೆ. ಇದು ಬಿಟ್ರೆ ಬೇರೆ ಪ್ರಪಂಚನೇ ಗೊತ್ತಿಲ್ವಾ ನಿಮ್ಗೆ? ಪ್ರೀತಿಯಿಂದ ಒಬ್ರು ನೋಡ್ಬೇಕು, ನಗ್ನಗ್ನ ಮಾತಾಡ್ಸ್ಬೇಕು ಅಂತ ನಿಮ್ಗೆ ಅನ್ಸೋದೇ ಇಲ್ವಾ? ಅಲ್ಲಿ ಹೇಗ್ ಅನ್ಸುತ್ತೆ? ಹೃದಯ ಇದ್ರಲ್ವಾ ನಿಮ್ಗೆ? ಅಲ್ಲಿರೋದು ಬರೀ ಕಲ್ಲು, ಕಗ್ಗಲ್ಲು. ಅಕ್ಕ, ತಂಗಿ, ತಾಯಿ, ಹೆಂಡತಿ, ಮಕ್ಕಳು ಇವರೆಲ್ಲ ಇದ್ದಿದ್ರೆ ತಾನೇ ನಿನಗಿದೆಲ್ಲ ಅರ್ಥ ಆಗೋಕೆ. ನಿನ್ ಜೀವನ ಮರ್ಭೂಮಿ ಮಾಡ್ಕೊಂಡು ಎಲ್ಲರೂ ನಿನ್ನ ಹಾಗೆ ಇರ್ಬೇಕು ಅನ್ನೋದು ಯಾವ ನ್ಯಾಯ? ಹೃದಯ ಇದ್ರಲ್ವಾ ನಿನ್ಗೆ? ಅಲ್ಲಿರೋದು ಬರೀ ಕಲ್ಲು, ಕಗ್ಗಲ್ಲು. ನೋಡ್ದ ಆ ಹುಡುಗಿ ಎಂತ ಮಾತನ್ಬಿಟ್ಲು? ಹೃದಯ, ನಾನು ಹೃದಯನೇ ಇಲ್ಲ ಅಂದ್ಬಿಟ್ಲು. ಹೃದಯ ಇಲ್ವಾ ನಂಗೆ? ಹೃದಯ ಇಲ್ವಾ ನನಗೆ? ಹೇಳವ. ಹೃದಯ ಇಲ್ದೆ ಈ ಬೆಟ್ಟಪ್ಪ ಇಷ್ಟು ವರ್ಷ ಇತ್ತ? ಹಂಗಾದ್ರೆ ಏನಾಯ್ತು ನನ್ನ ಹೃದಯ? ಹೇಳವ, ಏನಾಯ್ತು ನನ್ನ ಹೃದಯ? ಇಲ್ಲ, ನನಗಿವತ್ತು ಗೊತ್ತಾಗ್ಲೇಬೇಕು. ನಾನ್ ಮೊದ್ಲೇ ಹೆಂಡ್ತಿನ ಇಲ್ಲ ಇವಳ? ಆ ಪ್ರಶ್ನೆಗೆ ನಂತ ಉತ್ತರ ಸಿಗಕ್ಕಿಲ್ಲ. ಇನ್ಯಾರನ್ನ ಕೇಳ್ಬೇಕು? ಅದರಿಂದ ನಿಂಗೆ ಏನಾಗಬೇಕಾಗಿದೆ? ನೀನ್ ಜಮೀನ್ದಾರ ಹೆಂಡ್ರು, ಅಷ್ಟ್ ಸಾಕು. ಇಲ್ಲ, ನನ್ಗದ್ ಸಾಲದು. ನನಗೆ ನನ್ ಸ್ಥಾನ ಬೇಕು. ಅಲ್ಲ ಕಣೆ ಅಣ್ಣ, ಹೇಳ್ಬೇಡಿ. ಮುಚ್ಚಿಡ್ತಾ ಇದ್ದೀರಾ? ನಿಂಗ್ ಅದೆಲ್ಲ ಗೊತ್ತಾಗಿಲ್ಲ, ಸುಮ್ಕಿರು. ಯಾಕೆ ಸುಮ್ಕಿರ್ಬೇಕು? ಮದ್ವೆ ಆದ ದಿವಸದಿಂದ ನಮ್ಮ ಅಕ್ಕ ಕೇಳ್ತಾನೆ ಅವಳೆ. ಇಷ್ಟು ವರ್ಷ ಆಯ್ತು, ಸುಮ್ಕಿರು ಅಂತ ನಮ್ ಬಾಯಿ ಮುಚ್ಚಿಸಿದ್ಯಾ ಹೊರತು ಊರವ್ರ ಬಾಯಿ ಮುಚ್ಚಕ್ಕಾಯ್ತದ? ಊರವ್ರ ಬಾಯಿ ಮುಚ್ಚಕ್ಕೋಸ್ಕರನೇ ನಾನು ಬಾಯಿ ಮುಚ್ಕೊಂಡಿರೋದು ಕಣಲೇ. ನಾನೇನಾರ ಇವಳನ್ನ ಹಿರೇ ಹೆಂಡ್ತಿ ಅಂತಂದ್ರೆ ನಾಳೆ ಅವಳು ಬೀದಿಯಲ್ಲಿ ಓಡಾಡುವಾಗ ಜಮೀನ್ದಾರ್ ಎರಡನೇ ಹೆಂಡ್ತಿ ಹೋಗ್ತಾವಳೆ ನೋಡು ಅಂತಾರೆ. ಅವಳನ್ನೇನಾರ ಹಿರೇ ಹೆಂಡ್ತಿ ಅಂದ್ರೆ ಇವಳು ಹಂಗಂತಾರೆ. ಅದರಿಂದ ನಾಳೆ ನನ್ನ ಮಕ್ಕಳಿಗೆ ತೊಂದರೆ ಆಯ್ತದೆ. ಅವ್ರನ್ನ ಜಮೀನ್ದಾರ್ ಮಕ್ಕಳು ಅಂತ ಕರಿಬೇಕು. ಇವನು ದೊಡ್ಡ ಹೆಂಡ್ತಿ ಮಗ, ಇವನು ಚಿಕ್ಕ ಹೆಂಡ್ತಿ ಮಗ ಅಂತ ಕರೀಲೇಬಾರ್ದು. 10 ವರ್ಷದಿಂದ ಇದೇ ಮಾತು ಹೇಳಿ ನನ್ನ ಕಣ್ಣೀರು ಒರೆಸ್ತಾ ಇದ್ದೀರಾ. ನೋಡಿ, ಇವತ್ತು ನನಗೆ ಗೊತ್ತಾಗ್ಲೇಬೇಕು. ನೀವ್ ಹೇಳಲೇಬೇಕು. ನಾ ಹೇಳಕ್ಕಿಲ್ಲ ಕಣೆ. ಹೇಳಲೇಬೇಕು ರೀ. ಹೇಳಕ್ಕಿಲ್ಲ ಅನ್ನಲ್ಲ. ಹೇಳಕ್ಕಿಲ್ವಾ? ಹೇಳಕ್ಕಿಲ್ಲ. ಇನ್ನೊಂದು ಕಿತ ಈ ವಿಷಯ ಮಾತಾಡಿದ್ರೆ ನಿನ್ ನಾಲ್ಗೆ ಕತ್ತರಿಸಿ ಬಿಡ್ತೀನಿ. ಹುಷಾರ್.
ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟೆ. ಅಯ್ಯೋ. ಕೆಲಸ ಮಾಡ್ಕೊಂಡಿಯೇ? ದುಡುಕ್ಬಿಟ್ಟೆ ಕಣೆ. ಇಲ್ಲ, ನನ್ಗಾದ ಅನ್ಯಾಯ ನನ್ನ ಮಗನ್ಗಾಗ್ಬಾರ್ದು. ಬೆಟ್ಟ ಕುಂತ್ಕೋ ಮಗ, ಅವನಿಗೆ ಮುಡಿ ಕೊಡ್ಬೇಕು. ಬೆಟ್ಟ ಲೇ ನಿಂತ್ಕೊಳ್ಳ. ಕೂದ್ಲು ಕೊಡು ಅಂದ್ರೆ ಯಾಕೆ ಮಗ ಓಡ್ ಬಂದ್ಬಿಟ್ಟೆ? ನಾ ಕೊಡಕ್ಕಿಲ್ಲ. ನಮ್ಮವ್ವ ಮದ್ನಿಯೋಳ ಎಣ್ಣೆಯೋಳ ಅಂತ ಹೇಳೋ ಗಂಟ ನಾ ತಲೆ ಕೂದ್ ನಾ ಕೊಡಕ್ಕಿಲ್ಲ. ನೀ ಕುಡಿದ ಹಾಲಿನ ಒಣಗಿಲ್ಲ, ಹಾಲ್ ಮನಸ್ಸು ಒಣಗಿ ಹೋಯ್ತಲ್ಲ. ಅಮ್ಮ ಎಂದು ನೀನು ಕೂಗಲೇ ಇಲ್ಲ, ಕೂಗಲು ತೆಗೆದ ತುಟಿ ಮುಚ್ಚಿಲ್ಲ. ತಬ್ಬಲಿ ದೊರೆ ನೀನು ರಾಜ್ಯವಿಲ್ಲಿ ಇಲ್ಲ, ತಬ್ಬಲಿ ದೊರೆ ನೀನು ರಾಜ್ಯವಿಲ್ಲಿ ಇಲ್ಲ. ನಿನ್ನುಸಿರ ದುಃಖವನ್ನು ಅಳೆದೋರು ಇಲ್ಲ. ಬೆಟ್ಟಪ್ಪ ಬೆಟ್ಟಪ್ಪ ನಾಳೆ ಶುಕ್ರವಾರ ಶುಕ್ಲ ಪಕ್ಷ ಪೌರ್ಣಮಿ, ಅಮ್ಮನವ್ರ ಉತ್ಸವ. ತಮ್ಮ ವಂಶಕ್ಕೆ ಮರ್ಯಾದೆ ಸಲ್ಲಿಸಬೇಕಾದ್ದು ನಮ್ಮ ಧರ್ಮ. ತಲತಲಾಂತರದಿಂದ ನಡ್ಕೊಂಡ್ಬಂದಿರೋ ಪದ್ಧತಿ. ಅದಕ್ಕೆ ತಮಗೆ ಪೂರ್ಣಕುಂಭ ಸ್ವಾಗತ ನೀಡಿ ಮೊದಲನೇ ಪೂಜೆ ತಮ್ಮಿಂದಲೇ ಮಾಡಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಬಹು ಸಂತೋಷ. ಇಷ್ಟು ವರ್ಷ ನೀವು ನಂಗೆ ತೋರಿಸಿದ ಗೌರವಕ್ಕೆ ನಾನು ತುಂಬಾ ಋಣಿಯಾಗಿದ್ದೀನಿ. ಸಾಕು, ನಂಗೂ ವಯಸ್ಸಾಯ್ತು. ಇನ್ಮ್ಯಾಕೆ ನನ್ನ ಮಗನಿಗೆ ವಹಿಸ್ಬಿಡಿ. ಇಲ್ಲಿ ಗಂಟ ಅವನಿಗೆ ಯಾವ ಜವಾಬ್ದಾರಿನೂ ವಹಿಸಿರ್ಲಿಲ್ಲ. ಇನ್ಮ್ಯಾಕಿಂದ ಎಲ್ಲ ಅವನೇ ನೋಡ್ಕೊಂಡು ಹೋಗ್ಲಿ. ಜಮೀನ್ದಾರ್ ವಂಶದ ಉತ್ತರಾಧಿಕಾರಿ ಅಂತ ನಾಳೆ ಸಾರ್ಬಿಡ್ತೀನಿ. ಆಯ್ತು ಯಜಮಾನ್ರೆ, ನಾವೇ ನಾವೇ ಬರ್ತೀವಿ. ಬರ್ತೀವಿ. ಇದೇನಪ್ಪಯ್ಯ, ನನ್ಗ್ಯಾಕಿದೆಲ್ಲ? ಬೇಕು ಮಗ, ನಾನ್ ಜೀವಂತವಾಗಿರೋವಾಗ್ಲೇ ನೀನೆಲ್ಲಾ ಜವಾಬ್ದಾರಿನೂ ಓರ್ಬೇಕು. ಬೇಡ ಅಪ್ಪಯ್ಯ, ದೊಡ್ಡೋನಿರುವಾಗ ನನ್ಗಿದೆಲ್ಲ ಬೇಡ ಅಪ್ಪಯ್ಯ. ಅವನ್ಗೆ ಕೊಟ್ಬಿಡಿ. ಸಾಕು ಅಪ್ಪಯ್ಯ, ಸಾಕು. ಜೀವನವೆಲ್ಲ ಬರೀ ಕಿತ್ತಾಟ, ಕೂಗಾಟ, ಹಠ, ದ್ವೇಷ. ಯಾತಕ್ಕೋಸ್ಕರ ಇದೆಲ್ಲ? ಅವನೇ ನಮ್ ಗಂಟು ಕೇಳ್ತಾ ಇಲ್ವಲ್ಲ, ಹಕ್ಕು ಕೇಳ್ತಾ ಇದ್ದಾನೆ. ಕೊಟ್ಬಿಡಿ ಅಪ್ಪಯ್ಯ. ಯಾವುದೋ ಒಂದು ಸಣ್ಣ ಕಾರಣಕ್ಕೋಸ್ಕರ ಯಾಕೆ ಮಾವಯ್ಯ ಇಷ್ಟು ದೊಡ್ಡ ಬೆರಕು?
ಇವತ್ತು ನೀವಿದನ್ನ ಸರಿ ಮಾಡದೆ ಹೋದ್ರೆ ಮುಂದಿನ ಪೀಳಿಗೆಗೂ ಈ ರೋಗ ಅಂಟ್ಕೊಂಡ್ಬಿಡ್ತದೆ. ಯಾಕೆ ತಾತ ಯೋಚನೆ ಮಾಡ್ತಿದ್ದೀರಾ? ಅವ್ರಿಗೆ ನಿಮ್ ಮೇಲೆ ಆಸೆ, ನಿಮಗ್ ಅವ್ರ ಮೇಲೆ ಆಸೆ. ನಿಮಗ್ ಯಾರಾದ್ರೂ ಬೈದ್ರೆ ಅವ್ರಿಗೆ ಕೋಪ, ಅವ್ರಿಗೆ ಯಾರಾದ್ರೂ ಬೈದ್ರೆ ನಿಮಗ್ ಕೋಪ. ಮತ್ ಯಾಕೆ ದ್ವೇಷ ಅನ್ನೋ ನಾಟಕ? ಅಣ್ಣ, ಈ ವಿಷಯದ ಬಗ್ಗೆ ಯಾವತ್ತೂ ನಿಮ್ ತಾವ ನಾನು ಮಾತಾಡೇ ಇರಲಿಲ್ಲ. ಇವತ್ತು ಮಾತಾಡ್ತಿದ್ದೀನಿ ಅಂತ ಬೇಸರ ಪಟ್ಕೋಬೇಡಿ. ನಾನ್ ಮೊದಲನೇ ಹೆಂಡತಿ ಮಗನ ಅಲ್ಲ, ಎರಡನೇ ಹೆಂಡತಿ ಮಗನ ಅಂತ ಬೆಳಿಗ್ಗೆನೇನೋ ನಿಮ್ ತಾವ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೊರಟೋಗಿದ್ರೆ ನೀವು ಒಂಟಿಯಾಗಿರ್ತಾ ಇದ್ರಿ. ಅಪ್ಪಯ್ಯ, ಒಂದು ಸಾಧಾರಣ ಬಟ್ಟೆನ ಹೊಲಿಬೇಕಾದ್ರೆ ಸೂಜಿಗೆ ದಾರ ಸಹಾಯ ಮಾಡುತ್ತೆ. ಈ ಕಿತ್ತೋಗಿರೋ ಸಂಬಂಧ ಅನ್ನೋ ಪರ್ದೆನ ಹೊಲಿಬೇಕಾದ್ರೆ ಇವ್ರಿಬ್ರೇ ಸೂಜಿ ದಾರ. ನೀವು ಮನಸ್ಸು ಮಾಡಿದ್ರೆ ಹೊಲಿಬಹುದು. ಪ್ರಪಂಚದಲ್ಲಿ ಏನೇನೋ ಬದಲಾಗ್ತಾ ಇದೆ, ನಿಮ್ಮ ಮನಸ್ಸು ಯಾಕಪ್ಪ ಬದಲಾಗ್ತಾ ಇಲ್ಲ? ಜೀವನದಲ್ಲಿ ಕೆಲವನ್ನ ನಾವು ಕಳ್ಕೊಂಡ್ಬಿಟ್ರೆ ಮತ್ತೆ ಅದನ್ನ ಪಡೆಯೋಕೆ ಆಗೋದೇ ಇಲ್ಲ ಅಪ್ಪಯ್ಯ. ನನಗೂ ಅವನ್ನ ಅಣ್ಣ ಅಂತ ಕರಿಬೇಕು ಅಂತ ಆಸೆ, ಆದ್ರೆ ಇವನು ನಿಮ್ಮ ಮೊಮ್ಮಗ, ಇವಳು ನಿಮ್ಮ ಮೊಮ್ಮಗಳು, ನಿಮ್ದೇ ರಕ್ತ. ಇಬ್ರು ಪ್ರೀತಿಸ್ತಾ ಇದ್ದಾರೆ, ಆದ್ರೆ ಮದುವೆ ಮಾಡ್ಕೊಳಕ್ ಆಗ್ತಿಲ್ಲ. ಯಾಕೆ ಗೊತ್ತಾ ಅಪ್ಪಯ್ಯ? ದ್ವೇಷ. ಈ ಎರಡು ಮನೆಗೂ ಇವರಿಬ್ರು ಸೇತುವೆ ಮಾವಯ್ಯ, ಸೇತುವೆ. ಈ ಸೇತುವೆನ ನೀವೇ ಕಟ್ಬೇಕು ಮಾವಯ್ಯ. ಕೊಟ್ಟು ಬಿಡ್ತೀನಿ. ನನ್ನ ಮಗನಿಗೆ ಕೊಡ್ಬೇಕಾದ ಸ್ಥಾನಮಾನನೆಲ್ಲ ಕೊಟ್ಟು ಬಿಡ್ತೀನಿ. ನಾನು ನನ್ನ ಮಗಂಗೆ ಇದನ್ನ ತೋರಿಸ್ಬಿಡ್ತೀನಿ.